ಎಲ್ರಿಗೂ ನಮಸ್ಕಾರ. ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ ದೇವ್ರ ಪೂಜೆ ಮುಗಿಸ್ಕೊಂಡು ಆಟೋಲಿ ನಾವು ಬಸ್ ಸ್ಟಾಪ್ ಕಡೆ ಹೊರಟ್ವಿ. ನಾವು ಕೊಟ್ಟೂರ್ಗೆ ಹೋಗ್ತಾ ಇದ್ವಿ. ಐನಹಳ್ಳಿಯಿಂದ ವಾಕ್ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಲೇಟ್ ಆಗಿದ್ದರಿಂದ ಡೈರೆಕ್ಟ್ ಕೊಟ್ಟೂರು ಹೋದ್ವಿ. ಅಲ್ಲಿ ಹೋಗ್ತಿದ್ದಂಗೆ ಎಲ್ರಿಗೂ ತಿಂಡಿ ವ್ಯವಸ್ಥೆ ಇತ್ತು, ಬಿಸಿ ಬಿಸಿ ತಿಂಡಿ ಎಲ್ಲ ಕೊಡ್ತಾಯಿದ್ರು ಜನರಿಗೆ. ಸೊ ಅಲ್ಲೇ ತಿಂಡಿ ತಿಂದ್ಕೊಂಡು ನಾವು ಮುಂದೆ ಹೊರಟ್ವಿ. ಮುಂದೆ ವಾಕ್ ಮಾಡ್ಕೊಂಡು ಹೋದರೆ ಫಸ್ಟ್ ಸಿಗೋ ದೇವಸ್ಥಾನನೇ ಮರಿಕೊಟ್ರೇಶ್ವರ ದೇವಸ್ಥಾನ. ಅಲ್ಲಿ ಹೋಗಿ ಮುಂದೆ ಹಾಗೆ ವಾಕ್ ಮಾಡ್ಕೊಂಡು ಹೋದರೆ ಅಲ್ಲಿ ರಥೋತ್ಸವ ಕಾಣುತ್ತೆ. ಸಂಜೆಗೆ ರಥೋತ್ಸವ ಇದ್ದಿದ್ದರಿಂದ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ರಥಕ್ಕೆ ಕೈ ಮುಕ್ಕೊಂಡು ಮುಂದೆ ನಾವು ಸಾಗುವಾಗ ಅಲ್ಲಿ ನಮಗೆ ಕೊಟ್ಟೂರೇಶ್ವರ ದೇವಸ್ಥಾನ ಕಾಣುತ್ತೆ. ಅದು ತುಂಬ ರಶ್ ಇದ್ದಿದ್ದರಿಂದ ನಾವು ಅಲ್ಲೇ ಇರೋ ತೊಟ್ಟಿಲು ಮಠಕ್ಕೆ ಹೋದ್ವಿ. ಇಲ್ಲಿ ಕೂಡ ಕೊಟ್ಟೂರೇಶ್ವರ ಇದ್ದಾರೆ, ಹಾಗಾಗಿ ಅಲ್ಲಿ ರಶ್ ಇದ್ದಿದ್ದರಿಂದ ನಾವು ಇಲ್ಲಾದರೂ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಮುಂದೆ ಬಂದು ಊರಮ್ಮನ ದರ್ಶನ ಮಾಡಿಕೊಂಡು ಹಾಗೆ ನಡ್ಕೊಂಡು ಹೋದರೆ ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ಅಲ್ಲಿ ಎಲ್ರಿಗೂ ರೆಸ್ಟ್ ತಗೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಮುಂದೆ ಅಲ್ಲಿ ಒಂದು ಕಡೆ ಹೋಳಿಗೆ ಊಟ ಕೊಡ್ತಾಯಿದ್ರು. ಸೊ ಈ ಲೈನಲ್ಲಿ ನಿಂತ್ಕೊಂಡು ನಾವು ಹೋಳಿಗೆ ಊಟ ಮಾಡೋಣ ಅಂತ ಹೋದ್ವಿ. ಊಟ ಮುಗಿಸ್ಕೊಂಡು ಅಲ್ಲೇ ಮಜ್ಜಿಗೆ ಕೊಡ್ತಾಯಿದ್ರು, ಕುಡಿದು ನನ್ನ ಚಿಕ್ಕಪ್ಪ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಆಟೋಲ್ಲಿ ಬಂದಿದ್ದರು 2 ಡೇಸ್ ಮುಂಚೆನೇ. ಅವರನ್ನು ಮೀಟಾಗಿ ಅವ್ರ ಜೊತೆ ಸ್ವಲ್ಪ ಆಟ ಆಡಿ ನೆಕ್ಸ್ಟು ಸ್ವಲ್ಪ ಮಂಡಕ್ಕಿ ತಿನ್ಕೊಂಡು ನಾವು ಪಲ್ಲಕ್ಕಿ ಉತ್ಸವ ನೋಡೋಕ್ಕಂತ ಬಂದ್ವಿ. ಪಲ್ಲಕ್ಕಿ ಉತ್ಸವ ನೋಡಿಕೊಂಡು ಆಮೇಲೆ ನಾವೆಲ್ಲ ಮುಂದೆ ರಥೋತ್ಸವ ನೋಡೋಣ ಅಂತ ಹೊರಟ್ವಿ. ರಥೋತ್ಸವ ನೋಡಿಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಮತ್ತೆ ಮುಂದಿನ ವರ್ಷ ಬರೋ ಅವಕಾಶ ಮಾಡಿಕೊಡಪ್ಪ ಅಂತ ಕೇಳಿಕೊಂಡು ಎಲ್ರಿಗೂ ಒಳ್ಳೇದಾಗಲಿ. ಸಂಜೆ ಟೈಮ್ ಆದರೆ ರಶ್ ಇರಲ್ಲ ಅಂದ್ಕೊಂಡು ನಾವು ಕಚ್ಚನ ಮಠ ಹೋದ್ವಿ. ಇಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯವ್ರ ಜೀವಂತ ಸಮಾಧಿ ಆಗಿದ್ದ ಸ್ಥಳ. ನಾನು ಇದೇ ಫಸ್ಟ್ ವರ್ಷ ಕೊಟ್ಟೂರು ರಥೋತ್ಸವಕ್ಕೆ ಹೋಗಿದ್ದು. ಮತ್ತೆ ಹೋಗೋ ಅವಕಾಶ ದೇವ್ರು ನಮ್ಮೆಲ್ರಿಗೂ ಮಾಡಿಕೊಡ್ಲಿ ಅಂತ ಹೇಳ್ತಾ ಇದ್ದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.